ಟು ಸಿನಿ ಮಾತು. ಇವತ್ತಿನ ಹೈಲೈಟ್ಸ್ ನೋಡೋದಾದ್ರೆ 13 ವರ್ಷಗಳ ಬಳಿಕ ಮತ್ತೆ ಶುರುವಾಗುತ್ತಾ ಗೆಳೆಯರ ವಾರ್. ಖಡಕ್ ದುರ್ಯೋಧನಿಗೆ ಸವಾಲೊಡ್ಡಿದ ಕಿಲಾಡಿ ಪೈಲ್ವಾನ್. ಬಾಕ್ಸ್ ಆಫೀಸ್ ನಲ್ಲಿ ಭುಜಬಲದ ಪರಾಕ್ರಮ ಮೆರೆಯೋದ್ಯಾರು? ಇದು ಇವತ್ತಿನ ಸಿನಿ ಮಾತು ಸ್ಪೆಷಲ್. ನಾನು ಮುದ್ದು ಮೀನಾ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಕಿಚ್ಚ ಸುದೀಪ್ ಇಬ್ಬರು ಕೂಡ ಕನ್ನಡದ ಟಾಪ್ ಸ್ಟಾರ್ಸ್. ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ನ ಡಿಸೈಡ್ ಮಾಡುವಂತ 4-5 ಮಂದಿ ಸ್ಟಾರ್ ಗಳಲ್ಲಿ ಇವರು ಕೂಡ ಪ್ರಮುಖರು. ಇನ್ನು ಕೆಲವೇ ವರ್ಷಗಳ ಹಿಂದೆಯಷ್ಟೇ ದೂರವಾಗಿದ್ದ ಈ ಕುಚುಕು ಗೆಳೆಯರು ಈಗ ಮತ್ತೆ ಒಂದೇ ದಿನ ಒಂದೇ ಕಡೆ ಮುಖಾಮುಖಿಯಾಗಲಿದ್ದಾರೆ. ಎಲ್ಲಿ, ಹೇಗೆ, ಸಾಕಷ್ಟು ಕ್ಯೂರಿಯಾಸಿಟಿ ನಿಮ್ಗೆ ಕಾಡ್ತಾ ಇದೆ ಅಲ್ಲ. ಒಟ್ಟಿಗೆ ಸಿನಿಮಾ ಮಾಡ್ತಿದ್ದಾರಾ ಅಂತೆಲ್ಲ ತಲೆ ಕೆಡಿಸ್ಕೋಬೇಡಿ, ಈ ಸ್ಟೋರಿ ನೋಡಿ ಗೊತ್ತಾಗತ್ತೆ. ಒಬ್ರು ಬಾಕ್ಸ್ ಆಫೀಸ್ಗೆ ಸವಾಲೆಸೆದು ಬೆಳೆದ ಚಾಲೆಂಜಿಂಗ್ ಸ್ಟಾರ್, ಇನ್ನೊಬ್ರು 6 ಭಾಷೆಗಳಲ್ಲಿ ಮಿಂಚುತ್ತಿರುವ ನ್ಯಾಷನಲ್ ಸ್ಟಾರ್. ತಮ್ಮದೇ ರೀತಿಯಲ್ಲಿ ಸ್ಯಾಂಡಲ್ವುಡ್ ನಲ್ಲಿ ಸಾಕಷ್ಟು ಸ್ಟ್ರಗಲ್ ಮಾಡಿ ಇವತ್ತು ಹೆಮ್ಮರವಾಗಿ ಬೆಳೆದಿರೋ ಅತಿ ದೊಡ್ಡ ಕನ್ನಡದ ಸ್ಟಾರ್ಗಳು ಅಂದ್ರೆ ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಕಿಚ್ಚ ಸುದೀಪ್. ಇಬ್ಬರು 1997ರಲ್ಲಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟವ್ರೆ. ಆದ್ರೆ ಬೇರೆ ಬೇರೆ ಚಿತ್ರಗಳಿಂದ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರವೇ. ಈಗ ಭರ್ತಿ 22 ವರ್ಷ ಪೂರೈಸಿರೋ ಕಿಚ್ಚ ದಚ್ಚು ಕನ್ನಡ ಚಿತ್ರರಂಗದ ಟಾಪ್ ಸ್ಟಾರ್ ಗಳಾಗಿ ಮಿಂಚುತ್ತಾ ಇದ್ದಾರೆ. ಇನ್ನು ಕನ್ನಡದಲ್ಲಿ ಆದಾಗಲೇ 16 ಹಿಟ್ ಸಿನಿಮಾಗಳನ್ನ ಕೊಟ್ಟಿರೋ ನಾಯಕ ನಿರ್ದೇಶಕ ಕಿಚ್ಚ ಈಗ ಬಾಲಿವುಡ್, ಟಾಲಿವುಡ್, ಕಾಲಿವುಡ್ ಗಳಲ್ಲೂ ಬೇಡಿಕೆಯ ಸ್ಟಾರ್. ಮಾತ್ರ ಅಲ್ಲ, ಈ ವರ್ಷ ಹಾಲಿವುಡ್, ಮಾಲಿವುಡ್ಗೂ ಎಂಟ್ರಿ ಕೊಟ್ಟಿರೋ ಅಭಿನಯ ಚಕ್ರವರ್ತಿ. 6 ಭಾಷೆಗಳಲ್ಲಿ ಮಿಂಚುತ್ತಾ ಇರೋ ನ್ಯಾಷನಲ್ ಸ್ಟಾರ್. We don't know who's done this, but all our suspicion is towards one man. We call him Ghost. ಇವರ ಕುಚಿಕು ಫ್ರೆಂಡ್ಶಿಪ್ಗೆ ಫಿದಾ ಆಗದವರಿಲ್ಲ. ಆದ್ರೆ ಈಗ ಇಬ್ಬರು ಒಂದೆಡೆ ಸೇರ್ತಿಲ್ವಲ್ಲ. ಹೀಗೆ ಕನ್ನಡದ ಈ ಇಬ್ಬರು ಸೂಪರ್ ಸ್ಟಾರ್ಗಳು ಕೆಲವು ವರ್ಷಗಳ ಹಿಂದೆ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದವರು. ಹೋಗೋ ಬಾರೋ ಮಚ್ಚ ಮಗ ಅನ್ನುವಷ್ಟರ ಮಟ್ಟಿಗಿನ ಫ್ರೆಂಡ್ಶಿಪ್ ಅದು. ಒಟ್ಟಿಗೆ ಕ್ರಿಕೆಟ್ ಆಡೋದ್ರಿಂದ ಹಿಡಿದು ಸಿನಿಮಾ ಸಮಾರಂಭಗಳಲ್ಲೂ ಒಟ್ಟಿಗೆ ಕಾಣಿಸ್ಕೊಳ್ಳೋದು ಕಾಮನ್ ಆಗಿತ್ತು. ಫ್ರೆಂಡ್ಸ್ ಅಂದ್ರೆ ಹಿಂಗಿರ್ಬೇಕು ಅಂತ ಇಡೀ ಕನ್ನಡ ನಾಡೆ ಇವರ ಗೆಳೆತನವನ್ನ ಕೊಂಡಾಡ್ತಾ ಇತ್ತು. ಆದರೆ ಈ ಕುಚಿಕು ಗೆಳೆಯರ ಗೆಳೆತನಕ್ಕೆ ಅದ್ಯಾರ ಕಣ್ಣು ಬಿತ್ತೋ ಏನೋ, ಕಾರಣಾಂತರಗಳಿಂದ ದಚ್ಚು ಕಿಚ್ಚನ ಗೆಳೆತನ ಮುರಿದು ಬಿಟ್ಟು ಈಗ ಸುದೀಪ್ ಮತ್ತೆ ಗೆಳೆತನಕ್ಕೆ ನಾನ್ ಸಿದ್ಧ ಅಂದ್ರು ದರ್ಶನ್ ನಂಗೆ ಯಾರ ಫ್ರೆಂಡ್ಶಿಪ್ಪೂ ಬೇಡ ಅಂತ ದೂರ ಇಟ್ಬಿಟ್ಟಿದ್ದಾರೆ. ಆದ್ರೆ ವಿಷ್ಣುದಾದ ಮತ್ತು ಅಂಬಿಯನ್ನ ನೆನಪಿಸುವಂತಿದ್ದ ಈ ಕುಚಿಕು ಗೆಳೆಯರು ದಿಗ್ಗಜರಿಲ್ಲದ ಸಮಯದಲ್ಲಿ ಈಗಲಾದ್ರೂ ಒಂದಾಗ್ಲಿ ಅಂತ ಅವರ ಅಭಿಮಾನಿಗಳು ಕಾಯ್ತಿದ್ದಾರೆ. 13 ವರ್ಷಗಳ ಬಳಿಕ ಮತ್ತೆ ಮುಖಾಮುಖಿಯಾದ್ರ ಬೆಸ್ಟ್ ಫ್ರೆಂಡ್ಸ್. ಫ್ಯಾನ್ಸ್ಗೆ ಕಿಚ್ಚನ ಆಟೋಗ್ರಾಫ್, ಕಲೆಕ್ಷನ್ ನಲ್ಲಿ ದಚ್ಚು ಸೊಂಟರ ಗಾಳಿ. ಈಗಾಗಲೇ 13 ವರ್ಷಗಳ ಹಿಂದೆ ಕಿಚ್ಚ ಸುದೀಪ್ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮುಖಾಮುಖಿಯಾಗಿದ್ರು. ಅದು ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ವಾರ್ ನಲ್ಲಿ. ಹೌದು, 1997ರ ಫೆಬ್ರವರಿ 16ರಂದು ಕಿಚ್ಚ ನಟಿಸಿ ನಿರ್ದೇಶಿಸಿದ್ದ ಮೈ ಆಟೋಗ್ರಾಫ್ ಹಾಗೂ ದರ್ಶನ್ ನಾಯಕನಾಗಿದ್ದ ಸುಂಟರ ಗಾಳಿ ಒಂದೇ ದಿನ ರಿಲೀಸ್ ಆಗಿದ್ವು. ಒಂದು ಕ್ಲಾಸ್ ಮತ್ತೊಂದು ಮಾಸ್ ಸಿನಿಮಾ. ಎರಡರ ಟಕ್ಕರ್ ನಲ್ಲಿ ಬಾಕ್ಸ್ ಆಫೀಸ್ ಚಿಂದಿಯಾಗಿತ್ತು. ಥಿಯೇಟರ್ಗಳಿಗೆ ಬಡಿದಾಡ್ಕೊಂಡೆ ಎರಡೂ ಸಿನಿಮಾಗಳು ಭರ್ಜರಿ ಕಲೆಕ್ಷನ್ ಮಾಡ್ಕೊಂಡಿದ್ವು. ಅದೇನ್ ಕಿತ್ತಾಕೋತಿಯೋ ಕಿತ್ತಾಕೋ. ಇಳಿಸಲೇ ಏನ್ ಮುಖ ನೋಡ್ತಾ ಇದೀಯ? ವಹಿಸ್ತಾ ಇರೋ ಶೋ ಕೊಡ್ಬೇಡ, ಹೋಗಲೇ.
ಹಣಾಹಣಿ. ದುರ್ಯೋಧನನ ವಿರುದ್ಧವೇ ತೊಡೆ ತಟ್ಟಲಿದ್ದಾನ ಪೈಲ್ವಾನ್. ಹೌದು, 1997ರಲ್ಲಿ ಕಿಚ್ಚ ದಚ್ಚು ನಟಿಸಿದ್ದ ಮೈ ಆಟೋಗ್ರಾಫ್ ಮತ್ತು ಸುಂಟರಗಾಳಿ ಚಿತ್ರಗಳು ಒಂದೇ ದಿನ ರಿಲೀಸ್ ಆದಂತೆಯೇ 13 ವರ್ಷಗಳ ಬಳಿಕ ಈಗ ಮತ್ತೆ ಈ ಟಾಪ್ ಸ್ಟಾರ್ಗಳು ಬಾಕ್ಸ್ ಆಫೀಸ್ ನಲ್ಲಿ ಮುಖಾಮುಖಿಯಾಗೋ ಸಾಧ್ಯತೆ ಇದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟಿಸಿರೋ ಬಹು ನಿರೀಕ್ಷಿತ ಕುರುಕ್ಷೇತ್ರ ಹಾಗೂ ಕಿಚ್ಚ ಸುದೀಪ್ ಅಭಿನಯಿಸಿರೋ ಪೈಲ್ವಾನ್ ಸಿನಿಮಾಗಳು ಒಂದೇ ದಿನ ತೆರೆಗೆ ಅಪ್ಪಳಿಸೋ ನಿರೀಕ್ಷೆ ಇದೆ. ಇದೇ ಆಗಸ್ಟ್ ತಿಂಗಳ 2ನೇ ವಾರ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮದಲ್ಲಿ ಕುರುಕ್ಷೇತ್ರ ಹಾಗೂ ಪೈಲ್ವಾನ್ ಥಿಯೇಟರ್ಗಳಿಗೆ ಬರೋ ಪ್ಲಾನ್ ಇದೆಯಂತೆ. ಕನ್ನಡ ಸೇರಿದ ಹಾಗೆ ತಮಿಳು, ತೆಲುಗು, ಹಿಂದಿ ಹಾಗೂ ಮಲಯಾಳಂನಲ್ಲೂ 3Dಯಲ್ಲಿ ಕುರುಕ್ಷೇತ್ರ ರಿಲೀಸ್ ಆಗಲಿದ್ದು, ಈಗಾಗಲೇ ಹಿಂದಿ ಡಬ್ಬಿಂಗ್ ರೈಟ್ಸ್ ಬರೋಬ್ಬರಿ 9.5 ಕೋಟಿ ರೂಪಾಯಿಗೆ ಸೇಲ್ ಆಗಿದೆ ಎನ್ನಲಾಗಿದೆ. ಕನ್ನಡದಲ್ಲಿ ಈಗಾಗಲೇ ಸೆನ್ಸಾರ್ ಆಗಿದ್ದು US ಸರ್ಟಿಫಿಕೇಟ್ ಸಿಕ್ಕಿದೆ. ಉಳಿದ ಹಾಗೆ ಬೇರೆ ಭಾಷೆಗಳಲ್ಲಿ ಇನ್ನು 15 ದಿನಗಳಲ್ಲಿ ಸೆನ್ಸಾರ್ ಆಗಲಿದೆ ಕುರುಕ್ಷೇತ್ರ. ಈ ಕ್ಷಣದಿಂದ ನೀನು ಈ ರಾಜಾದಿರಾಜನ ಸೊತ್ತು. ಮತ್ತೊಂದ್ ಕಡೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿರೋ ಕಿಚ್ಚ ಸುದೀಪ್ ಅವರ ಪೈಲ್ವಾನ್ ಚಿತ್ರ 8 ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ. ಈಗಾಗಲೇ ಬಹುತೇಕ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಪೂರ್ಣವಾಗಿದ್ದು, ನಿರ್ದೇಶಕ ಕೃಷ್ಣ ಸದ್ಯ ಪರಭಾಷೆಗಳಲ್ಲಿ ರಿಲೀಸ್ ಮಾಡೋ ಕುರಿತು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಅದು ಅಂತಿಮವಾಗ್ತಾ ಇದ್ದ ಹಾಗೆ ಭಾರತದಾದ್ಯಂತ ಪೈಲ್ವಾನ್ ಅಬ್ಬರ ಶುರುವಾಗಲಿದೆ. ಕ್ಯಾಮೆರಾ ಹೊತ್ತು ಕಬಿನಿ ಕಾಡಿಗೆ ಹೊರಟ ದಚ್ಚು. ದಬಾಂಗ್ 3 ಶೂಟಿಂಗ್ಗೆ ಸಲ್ಮಾನ್ ಜೊತೆ ಸೇರಿದ ಕಿಚ್ಚ. ಚುನಾವಣೆಯ ಕಾವು ಮುಗಿದು ಬಳಿಕ ಕ್ಯಾಮೆರಾ ಹೊತ್ತು ಕಾಡಿನತ್ತ ಹೊರಟಿರೋ ದಚ್ಚು ಕಬಿನಿಯಲ್ಲಿ ಕಾಡು ಪ್ರಾಣಿಗಳನ್ನ ತಮ್ಮ ಕ್ಯಾಮೆರಾ ಕಂಗಳಲ್ಲಿ ಸೆರೆ ಹಿಡಿತಿದ್ದಾರೆ. ಮೇ 23ರಂದು ಲೋಕಸಭಾ ಫಲಿತಾಂಶ ಬಂದ ಬಳಿಕ ರಾಬರ್ಟ್ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಲಿದ್ದಾರೆ ದಚ್ಚು. ಅದರ ಜೊತೆಗೆ ಕುರುಕ್ಷೇತ್ರ ಪ್ರಮೋಷನ್ ನಲ್ಲೂ ಭಾಗಿಯಾಗಲಿದ್ದಾರೆ ಚಾಲೆಂಜಿಂಗ್ ಸ್ಟಾರ್. ಬಾಲಿವುಡ್ನ ಸುಲ್ತಾನ್ ಸಲ್ಮಾನ್ ಖಾನ್ ನಟಿಸ್ತಾ ಇರೋ, ಪ್ರಭುದೇವ ನಿರ್ದೇಶನ ಮಾಡ್ತಾ ಇರೋ ದಬಾಂಗ್ 3 ಚಿತ್ರದ ಶೂಟಿಂಗ್ ಕೂಡ ಈಗಾಗಲೇ ಪ್ರಾರಂಭ ಆಗಿದೆ. ಆದ್ರೆ ಶನಿವಾರದಿಂದ ಕಿಚ್ಚ ಸುದೀಪ್ ಅವರು ಸಲ್ಮಾನ್ ಟೀಮ್ ಸೇರಿಕೊಳ್ಳಲಿದ್ದಾರೆ. ದಬಾಂಗ್ ಸರಣಿಯ ಈ 3ನೇ ಚಿತ್ರದಲ್ಲಿ ಬಾಲಿವುಡ್ನ ಬ್ಯಾಡ್ ಬಾಯ್ ಸಲ್ಮಾನ್ ವಿರುದ್ಧ ಖಡಕ್ ವಿಲನ್ ಆಗಿ ತೊಡೆ ತಟ್ಟಿದ್ದಾರೆ ಕನ್ನಡದ ಕಿಚ್ಚ. ಅದಾಗುತ್ತಲೇ ಲಾರ್ಡ್ಸ್ ನಲ್ಲಿ ಕಾರ್ಪೊರೇಟ್ ಕ್ರಿಕೆಟ್ ಲೀಗ್ ನಲ್ಲಿ ಪಾಲ್ಗೊಂಡು ವಿಷನೇರ್ ಟೀಮ್ಗಾಗಿ ಲಾರ್ಡ್ಸ್ ನ ಪ್ರತಿಷ್ಠಿತ ಓಲ್ ಮೈದಾನದಲ್ಲಿ ಕ್ರಿಕೆಟ್ ಆಡಲಿದ್ದಾರೆ ಸುದೀಪ್. ಈ ಪಂದ್ಯಾವಳಿಯಲ್ಲಿ ಆಡ್ತಾ ಇರೋ ಭಾರತದ ಏಕೈಕ ಸ್ಟಾರ್ ಸುದೀಪ್ ಅನ್ನೋದೇ ವಿಶೇಷ. ಒಟ್ಟಾರೆ ಕುರುಕ್ಷೇತ್ರ ಹಾಗೂ ಪೈಲ್ವಾನ್ ಚಿತ್ರಗಳ ಮೂಲಕ ಕಿಚ್ಚ ಮತ್ತು ದಚ್ಚು ವರಮಹಾಲಕ್ಷ್ಮಿ ಹಬ್ಬದಂದು ಮುಖಾಮುಖಿಯಾಗ್ತಾ ಇರೋ ಸುದ್ದಿ ನಿಜವಾದಲ್ಲಿ ಈ ಬಾರಿಯ ಹಬ್ಬ ಕನ್ನಡ ಚಿತ್ರರಂಗಕ್ಕೆ ತುಂಬಾ ಸ್ಪೆಷಲ್ ಆಗಿರಲಿದೆ. ಈ ಕ್ಷಣದಿಂದ ನೀನು ಈ ರಾಜಾದಿರಾಜನ ಸೊತ್ತು. ಹರ್ಷವರ್ಧನ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಇತ್ತೀಚೆಗೆ ಸೊಂಟ ಮುರಿತದಿಂದ ಆಸ್ಪತ್ರೆ ಸೇರಿದ್ದ ಗಾನಕೋಗಿಲೆ ಎಸ್ ಜಾನಕಿ ಅಮ್ಮ ಅವರು ಚೇತರಿಸಿಕೊಳ್ತಾ ಇದ್ದಾರೆ. ಕಾಲ್ಜಾರಿ ಬಿದ್ದು ಸೊಂಟದ ಮೂಳೆ ಮುರಿತಕ್ಕೆ ಒಳಗಾಗಿದ್ದಂತ ಜಾನಕಿ ಅಮ್ಮ ಅವರು 1 ವಾರದಿಂದ ಮೈಸೂರಿನ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು. ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಪರೇಷನ್ ಮಾಡಿದ್ರಿಂದ 1 ವಾರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಂತ 80 ವರ್ಷದ ಗಾಯಕಿ ಕನ್ನಡ ಜನರ ಕೃಪೆಯಿಂದ ಚೆನ್ನಾಗಿದ್ದೇನೆ ಅಂತ ಹೇಳಿದ್ರು. ಮೈಸೂರಿಗೂ ನನಗೂ ಅದೇನೋ ಅವಿನಾಭಾವ ಸಂಬಂಧ ಅಂತ ಸ್ಮರಿಸಿಕೊಂಡ್ರು. ಶಸ್ತ್ರಚಿಕಿತ್ಸೆಯ ನಂತರ ಚೇತರಿಸಿಕೊಳ್ತಾ ಇರುವಂತ ಎಸ್ ಜಾನಕಿ ಅಮ್ಮ ಅವರಿಗೆ ಇನ್ನು 3 ವಾರಗಳ ವಿಶ್ರಾಂತಿಯನ್ನ ಆಸ್ಪತ್ರೆಯ ವೈದ್ಯರು ತಿಳಿಸಿದ್ದಾರೆ. ನನ್ನ ಪ್ರೀತಿ ಮಕ್ಕಳು ಯಾವಾಗಲೂ ನಾನು ಚೆನ್ನಾಗಿರ್ಬೇಕಂತ ಬೇಡ್ಕೊಳ್ತೀನಿ. ಅವ್ರಿಗೋಸ್ಕರ ನಾನು ಯಾವಾಗಲೂ ಚೆನ್ನಾಗಿರ್ತೀನಿ. ಅವ್ರಿಗಿಂತಾನೆ ಅಭಿಮಾನಿಗಳಿಂದಾನೆ ನಾನು ಚೆನ್ನಾಗಿದ್ದೀನಿ. ಮತ್ತಷ್ಟು ಕಲರ್ಫುಲ್ ಸುದ್ದಿಗಳು ನೋಡ್ಲೇಬೇಕಲ್ಲ, ಬಟ್ ಏನ್ ಮಾಡ್ತೀರಾ, ಚೋಡಿಸೋ ಬ್ರೇಕ್ ತಗೊಂಡು ಬೇಗ ವಾಪಸ್ ಆಗಿ ಡೋಂಟ್ ಗೋ ಎನಿವೇರ್.